ಜಲಕೃಷಿ ಉದ್ಯಮಕ್ಕೆ ಉತ್ತೇಜನ. ಕೇಂದ್ರೀಯ ಒಳನಾಡು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಪ್ರೀತಾ ಅಭಿಮತ ಮಾಗಡಿ ತಾಲೂಕಿನ ಮಂಚನಬೆಲೆಯ ಅವೇರಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮೀನುಗಾರರಿಗೆ ಮೀನಿನ ಮರಿ, ಮೀನುಗಾರಿಕೆಯ ಉಪಕರಣ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ. ನಂತರ ಅವೇರಳ್ಳಿ ಪುನರ್ವಸತಿ ಕಾಲೋನಿ ಮೀನುಗಾರರ ಸಹಕಾರ ಸಂಘದ ನಿರ್ದೇಶಕ ಮಂಚನಬೆಲೆಯ ಲೋಕೇಶ್ ಮಾತನಾಡಿ, 150 ಜನ ಸದಸ್ಯರಿದ್ದು 60 ಮಂದಿ ಮೀನುಗಾರರಿದ್ದಾರೆ. ಸಂಘದಿಂದ ಮೀನು ಖರೀದಿ, ಮೀನು ಬಿತ್ತನೆ, ಮೀನುಗಾರರಿಗೆ ಬೋನಸ್ ವಿತರಣೆ ಹಾಗೂ ಇನ್ಸೂರೆನ್ಸ್, ಮೃತಪಟ್ಟರೆ ಅವರ ಕುಟುಂಬಕ್ಕೆ ನೆರವು ನೀಡಿ 70 ಲಕ್ಷ ರು ಬ್ಯಾಂಕಿನಲ್ಲಿ ಇಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ನಾರಾಯಣ್ कुमार, ಕಾರ್ಯದರ್ಶಿ ಗಂಗಮ್ಮ ಹಾಜರಿದ್ದರು. सेंट्रल इंलैंड फिशरी रिसर्च इंस्टीट्यूट बारकपुर तरफ से गवर्नमेंट ऑफ इंडिया का शेड्यूल कास्ट प्लान है। शेड्यूल कास्ट प्लान में हम लोग रिजर्वर का स्टॉकिंग की बढ़ाने के लिए यहाँ पर 35,000 फिंगर लिंक्स रिजर्वर में छोड़ेंगे। तो सोचेंगे 10-20% मर जाने से भी इतना हमारा 70% सर्वाइवल रहेगा। 21,000 किलो मछली उत्पादन का ज़्यादा आशा करती, जो फिशरमैन का कम्युनिटी को उनको फ़ायदा मिलेगा। और उसके साथ उनको जो मछली बेचने के लिए हम लोग उनको 20 कैरेट वहाँ दे रहे हैं, क्योंकि मार्केट में मछली बेच पाएंगे। नेम डॉक्टर वसंत कुमार दास, डायरेक्टर सीखली भारत। ಪ್ರೀತಾ ಪಣಿಕರ್, ನಾನಿಲ್ಲಿ ಕ್ಷೇತ್ರೀಯ ಕೇಂದ್ರೀಯ ನಮ್ಮದು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಇದು ಬೆಂಗಳೂರಲ್ಲಿ ಹೆಸರುಘಟ್ಟದಲ್ಲಿ. ಅದರಿಂದ ನಾವು ತುಂಬ ವರ್ಷ ಮುಂಚೆನೇ ಈ ಮಂಚನಬೆಲೆ ಕೆರೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಮೀನು ಬಗ್ಗೆ, ಇದು ನೀರು ಬಗ್ಗೆ, ಮಣ್ಣು ಬಗ್ಗೆ ಎಲ್ಲ ಕೆಲಸ ಮಾಡಿದ್ದೀವಿ. ಆಮೇಲೆ ನಾವೊಂದು ಫಿಶ್ದು ಚಾರ್ಟು, ಇಲ್ಲಿ ಏನೇನು ಥರ ಮೀನುಗಳಿದೆ ಅದರದ್ದೆಲ್ಲ ಚಾರ್ಟ್ ಮಾಡಿ ನಾವು ಸೊಸೈಟಿಗೆ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಶೆಡ್ಯೂಲ್ ಕಾಸ್ಟ್ ಪ್ಲ್ಯಾನಲ್ಲಿ ನಾವೊಂದು ಸರ್ ಹೇಳಿದ ಥರ 35,000 ಮೀನು ಮರಿಗಳನ್ನ ಬಿಟ್ಟಿದೆ ಇಲ್ಲಿ. ಇವತ್ತು ಒಂದು 10% ಮೋರ್ಟಾಲಿಟಿ ಇರುತ್ತೆ, ಆದ್ರೂ ಇಷ್ಟು ಉಳಿಯುತ್ತೆ. ಅದರಲ್ಲಿ ನಮ್ಮ ಸ್ಟೇಟ್ ಫಿಶು ಕುಂಟೆಸ್ ಕರ್ನಾಟಕ ಇದರಲ್ಲಿದೆ. ಆಮೇಲೆ IMC ಇಂಡಿಯನ್ ಮೇಜರ್ ಕಾಪ್ಸು ಬಿಟ್ಟಿದೆ ಇವತ್ತು. ಜೊತೆಯಲ್ಲಿ ನಾವು ಒಂದು 20 ಬೆನಿಫಿಷರೀಸ್ಗೆ, SC ಬೆನಿಫಿಷರೀಸ್ಗೆ ಕ್ರೇಟ್ಸು, ಇದು ಫಿಶ್ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟ್ಗೆಲ್ಲ ತಗೊಂಡೋಗೋಕ್ಕೆ ಫಿಶ್ ಕ್ರೇಟ್ಸ್ ಇದು ವಿತರಣೆ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಎಷ್ಟು ಸಾವಿರ ಬಿಟ್ಟಿದ್ರು ಮೇಡಮ್? ಇವಾಗ 35,000 ಮೀನು ಮರಿ. ಎಷ್ಟು ಟನ್ ಆಗ್ಬೋದು ಮೇಡಮ್ ಮೀನು? ಅದೊಂದು 8 ಮಂತ್ಸಲ್ಲಿ ಒಂದು 3 ಟನ್ಸ್. ಮೇಡಮ್, ಇದು ನೇರವಾಗಿ ಮಾರಾಟ ಹೇಗೆ ಅಂತ ಮೇಡಮ್? ಸಂಘಕ್ಕೆ ಕೊಟ್ಟಿರೋದು ಹೇಗೆ ಅಂತ ಮೇಡಮ್? ಇದು ಮೀನು ಈಗ ಮಾರಾಟ ಬೆಳೆಯೋದು ಮೇಡಮ್, ಸಾಕಾಣಿಕೆ ಅದು ಸಂಘಕ್ಕೆ ಕೊಟ್ಟಿರೋದು. ಸಂಘಕ್ಕೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಹೇಳಿ. ಇದು ಕೇಂದ್ರೀಯ ಮೀನುಗಾರಿಕೆ ಸಂಸ್ಥೆಯವರು ಇಲ್ಲಿ ಒಂದು ನಮಗೆ ಮೀನು ಮರಿ ಬಿಟ್ಟು ಸಹಾಯ ಇದನ್ನು ಮಾಡಬೇಕು ಅಂತ ಅವರ ಒಂದು ಇದರಿಂದ ಹೆಸರುಘಟ್ಟ ಇದರಿಂದ ಇಲ್ಲಿ ಬಂದವರೆ. ಹೀಗೆ ತಾತ್ಕಾಲಿಕವಾಗಿ ಅವರು ನಮಗೆ ಒಂದು 35,000 ರಘು ಮರಿನ ನಮಗೆ ಇದಾಕ್ಬಿಟ್ಟಿದ್ದಾರೆ. ಅದು ನಮ್ಮ ಬೆಳವಣಿಗೆಗೆ ಉಪಯೋಗ ಆಗ್ತದೆ, ನಮ್ಮ ಮೀನುಗಾರರು ಕೂಡ ಅನುಕೂಲ ಆಗುತ್ತೆ. ಏಕೆಂದರೆ ಪ್ರತಿ ವರ್ಷ ನಮ್ಮ ಒಂದು ಇದನ್ನೇ ಕೂಡ ಸೊಸೈಟಿನೇ ಗುರುತಿಸಿ ಅವರು, ಏಕೆಂದರೆ ಸ್ವಲ್ಪ ಸೊಸೈಟಿ ಎಲ್ಲ ಥರದಲ್ಲೂ ಸ್ವಲ್ಪ ಚೆನ್ನಾಗಿರೋದ್ರಿಂದ ಒಳ್ಳೆಯ ಸೊಸೈಟಿ ಅಂತ ಗುರುತಿಸಿ ಅದನ್ನು ಅವ್ರನ್ನ ತಿಳ್ಕೊಳ್ಳಿ. ಹಾಗಾಗಿ ನಮಗೆ ಇದನ್ನು ಮಾಡಿದ್ದಾರೆ. ನಮ್ಮದು ಇದು 94-95 ಸ್ಥಾಪನೆ ಆದಂಥ ಸಂಸ್ಥೆ. ಇದು ಅದರಲ್ಲಿ ಮೀನು ಸಹಕಾರ ಕಾಲೋನಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ, ಸಹಕಾರ ಸಂಘ ಒಂದು ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಕೂಡ ಸಂಘದ ಮುಖಾಂತರ ಮೀನು ಖರೀದಿ ಮಾಡೋದು, ಮರಿ ತಂದು ಬಿತ್ತನೆ ಮಾಡೋದು, ಮೀನುಗಾರರಿಗೆ ಬೋನಸ್ ಕೊಡೋದು, ಮೀನುಗಾರರಿಗೆ ಇನ್ಸೂರೆನ್ಸು, ಮೀನು ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಥರದ ಅನುಕೂಲ, ಕಳೆದುಳಿದಂಥ ಹಣನ ಸತ್ತೋರಿಗೆ ಸಣ್ಣ ಪುಟ್ಟ ಕಾಯಿಲೆ ಇದಕ್ಕೆಲ್ಲ ಕೂಡ ಮಾಡಿ ಕೂಡ ಇನ್ನೂ ಒಂದು 70 ಲಕ್ಷ ಹಣವನ್ನು ನಾವು ಬ್ಯಾಂಕಿನಲ್ಲಿ FD ಆಗಿ ಸಂಗ್ರಹವಾಗಿ ಇಟ್ಟಿದ್ದೀವಿ. ಹಾಗಾಗಿ ಈ ಒಂದು ಸಂಸ್ಥೆನ ಬೆಳೆಸೋದಕ್ಕೆ ಎಲ್ಲ ಅಧಿಕಾರಿಗಳು ಎಲ್ಲ ಇದು ಸಹಕಾರ ಇರೋದ್ರಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಇದುವರೆಗೂ ಇನ್ನು ಮುಂದೆ ಇದೇ ಥರ ಎಲ್ಲರ ಸಹಕಾರ ಇದ್ದರೆ ನಡ್ಕೊಂಡು ಹೋಗ್ತದೆ ಅಂತ ನಾನು. ಎಷ್ಟು ಜನ ಸದಸ್ಯರಿದ್ದಾರೆ ಸರ್? 150 ಜನ ಸದಸ್ಯರಲ್ಲಿ ಒಂದು 60 ಜನ ಮೀನುಗಾರರು, ಇನ್ನು ಉಳಿದವರು ಸದಸ್ಯತ್ವ ಹೊಂದಿದ್ರು ಕೂಡ ಮಿನಿಮಮ್ 60 ಜನ ಮೀನನ್ನ ಅದರಿಂದನೇ ಜೀವನ ಮಾಡ್ತಕ್ಕಂಥ ಇದು ಅವ್ರ ಮಕ್ಕಳು. ಆಮೇಲೆ ಇದು ಪುನರ್ವಸತಿ ಕಾಲೋನಿ ಅಂತ ನಮ್ಮ ಇದಕ್ಕೆ, ಏಕೆಂದರೆ ಈ ಡ್ಯಾಮ್ಗೆ ಮುಳುಗಡೆ ಆಗಿ ತದನಂತರ ಜೀವನ ಮಾಡೋದಕ್ಕೋಸ್ಕರನೇ ಈ ಕೆರೆನ ನಮಗೆ ಕೊಟ್ಟು ಇಲ್ಲಿ ಒಂದು 25-30 ಮನೆ ಕಟ್ಟಿಕೊಂಡು ಇಲ್ಲಿ ಒಂದು 7ರಿಂದ 8 ಹಳ್ಳಿಯವರು ಜೀವನ ಮಾಡೋಕ್ಕೆ ಅನುಕೂಲ ಆಯ್ತದೆ.
ಈಗ ಎಷ್ಟು ಕೆ ಜಿವರೆಗೂ ಬೆಳೀತಾರೆ ಸರ್ ಈಗ? ಸರ್ ನಾವು ಒಂದು ತಿಂಗಳೊಳಗಡೆ ಮಿನಿಮಮ್ ಒಂದು 8 ರಿಂದ 10 ದಿವಸ ಫಿನಿಶಿಂಗ್ ಮಾಡ್ತೀವಿ. ಒಂದು ವರ್ಷಕ್ಕೆ ನಾವು 80 ಟನ್ನ ನಮ್ಮ 330 ಹೆಕ್ಟೇರ್ ಇರೋದು 330 ಹೆಕ್ಟೇರ್ನಲ್ಲಿ ನಾವು ಒಂದು 80 ಟನ್ನು ನಾವು ಅವರೇಜ್ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಬ್ರಿಡ್ಜು ಇದಾದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗದೆ ನಾವು ಈ ವರ್ಷ ಅದನ್ನು ಟೇಕಪ್ ಮಾಡ್ಕೊತಾ ಇದ್ದೀವಿ. ಬ್ರಿಡ್ಜ್ಗೂ ಇದಕ್ಕೂ ಏನು ಸಂಬಂಧ ಸರ್ ಬ್ರಿಡ್ಜ್ ಹೋದಾಗ ರಭಸವಾಗಿ ನೀರು ಹೋದಾಗ ಇರ್ತಕ್ಕಂಥ ಮೀನು ಸುಮಾರು ಒಂದು 2 ವರ್ಷಗಳಂತ ಮಾಡುತ್ತಿರ್ತಕ್ಕಂಥ ಸ್ಟಾಕು ಡ್ಯಾಮು ರಿಮೂವ್ ಆದಾಗ ಮೋರಿ ಒಡೆದೋದಾಗ ಎಲ್ಲ ಆಚೆಗೆ ಹೋಗ್ಬೋದು. ಹಾಗಾಗಿ ನಮಗೆ ಕಮ್ಮಿ ಅಂದರೆ ಒಂದು 20-25-30 ಟನ್ವರೆಗೂ ಆ 2 ವರ್ಷ ನಮಗೆ ಅದು ಹೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ನಾವು ಕುಂಠಿತ ಹಾಕೊಂಡು ಈ ವರ್ಷ ನಾವು ಯಥಾರ್ಥ ಪ್ರಕಾರ ನಾವು ಇದು ಮಾಡ್ತೀವಿ. ವಿಜಯ್ ಕುಮಾರ್ ME, ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ, ಹೆಸರಘಟ್ಟ, ಬೆಂಗಳೂರು. ನಮ್ಮದು ಪ್ರಾದೇಶಿಕ ಕೇಂದ್ರ. ನಮ್ಮದು ಹೆಡ್ ಆಫೀಸ್ ನಮ್ಮದು ಬ್ಯಾರಕ್ಪುರಲ್ಲಿದೆ. ಸೊ ಈ ದಿನ ಕಾರ್ಯಕ್ರಮ ಪರಿಶಿಷ್ಟ ಜಾತಿ ಆ ಒಂದು ಅಡಿಯಲ್ಲಿ ನಾವು ಇಲ್ಲಿನ ಮೀನುಗಾರರ ಸಂಘಕ್ಕೆ ಮೀನು ಮರಿಗಳನ್ನ ಬಿತ್ತನೆ ಮಾಡ್ತಾ ಇದ್ವಿ ಕೆರೆಗೆ. ಹಾಗೂ ಮೀನನ್ನು ಸಂಸ್ಕರಣೆ ಮಾಡ್ಕೊಂಡು ತೊಗೊಂಡೋಗ್ಲಿಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಕ್ರೇಟ್ಸ್ ಅಂತ ಬರ್ತವೆ. ಅದನ್ನು ಅವರಿಗೆ ನಾವು SC ಜನಾಂಗದವರಿಗೆ ನಾವು ಇವತ್ತು ನಮ್ಮ ಇಲಾಖೆ ಕಡೆಯಿಂದ, ನಮ್ಮ ಸಂಸ್ಥೆಯ ಕಡೆಯಿಂದ, ನಮ್ಮ ಡೈರೆಕ್ಟರ್ ಆದಂಥ ಡಾಕ್ಟರ್ BK ದಾಸ್ ಅವರು ಬ್ಯಾರಕ್ಪುರಿಂದ, ವೆಸ್ಟ್ ಬೆಂಗಾಲಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಈ ಒಂದು ಸಂಘ ಏನಿದೆ ಇವ್ರದ್ದು ಅವ್ವೇರಹಳ್ಳಿ ಪುನರ್ವಸತಿ ಕಾಲೋನಿ ಮೀನುಗಾರರ ಸಹಕಾರ ಸಂಘ ಏನಿದೆ, ಇದು 95ಇಂದ ಭಾಳ ಚೆನ್ನಾಗಿ ಉತ್ತಮವಾಗಿ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಅವರ ಸಹಕಾರನೂ ಕೂಡ ನಮ್ಮ ಮೀನುಗಾರಿಕೆಗೆ ತುಂಬ ನಾವು ಆಭಾರಿಯಾಗಿದ್ದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಏನೇ ಸ್ಕೀಮ್ ಬಂದ್ರೂ ಕೂಡ ಯಾವುದೇ ವಿಧವಾದಂಥ ಟ್ರೈನಿಂಗ್